ಹಾಯ್ ಎಲ್ರಿಗೂ. ಇವತ್ತು ನನ್ನ ತಂಗಿ ಎಲ್ಲರೂ ಬಂದಿದ್ರು. ಸೊ ಹಾಗಾಗಿ ನಾವಿವತ್ತು ಹೊರಗಡೆ ಶಾಪಿಂಗ್ ಹೋಗ್ತಾ ಇದ್ವಿ. ಸೊ ಎಲ್ಲಿ ಹೋಗ್ತೀವಿ ಅಂತ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನ್ನ ತಂಗಿ ಮತ್ತು ನನ್ನ ಇಬ್ಬರು ತಂಗಿರು ಕೂಡ ಬಂದಿದ್ದರು. ಹಾಗೆ ಸುಮ್ಮನೆ ಹಾಸ್ಪಿಟಲಿಗೆ ತೋರ್ಸೋಕ್ಕೆ ಬಂದಿದ್ದರು, ಅಂದರೆ ಸ್ಕಿನ್ ಡಾಕ್ಟ್ರ್ ಹತ್ರ. ರೆಗ್ಯುಲರಾಗಿ ಇಲ್ಲೇ ತೋರಿಸೋದ್ರಿಂದ ಹಾಗಾಗಿ ಇಲ್ಲೇ ಬಂದಿದ್ದರು. ಸೊ ನಾವು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ವಿಶಾಲ್ ಮಾರ್ಟಲ್ಲಿ ಏನೋ ಆಫರ್ ಇಟ್ಟಿದ್ದಾರೆ ಅಂತ ಹೇಳಿ ಹೋಗಿದ್ವಿ. ನಮ್ಮ ಮನೆಯಿಂದ ಒಂದು 3-4 ಕಿಲೋಮೀಟ್ರ್ ಅಷ್ಟು ಆಗುತ್ತೆ. ನಾವು ಆಟೋದಲ್ಲೇ ಬಂದ್ವಿ, ಗಾಡೀಲಿ 3 ಜನ ಬರೋಕ್ಕಾಗಲ್ಲ ಅಂತ ಹೇಳಿ. ಹಾಗೆ ಎಂಟ್ರೆನ್ಸಲ್ಲಿ ನೋಡ್ತಿದ್ದೀವಲ್ವ, ಎಂಟ್ರೆನ್ಸಲ್ಲಿ ಹೋಗ್ತಿದ್ದಂಗೆ ಇಲ್ಲಿ ಚೆಕಿಂಗ್ ಮಾಡೋದು ಆ ಥರ ಎಲ್ಲ ಇರುತ್ತೆ. ಅದೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ನನ್ನ ತಂಗಿ ಮತ್ತು ನನ್ನ ಇನ್ನೊಬ್ಬಳು ತಂಗಿ ಇಬ್ಬರು ಕೂಡ ಎಂಟ್ರೆನ್ಸ್ ಒಳಗಡೆ ಹೋಗ್ತಿದ್ದೀವಿ. ನನಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಷ್ಟು ಕಂಫರ್ಟಬಲ್ ಅನಿಸ್ತಿರ್ಲಿಲ್ಲ. ನೋಡಿ, ಲೇಡೀಸ್ಗೆ ಬೇಕಾಗಿರುತ್ತೆ ಕುರ್ತೀಸ್ಗಳೆಲ್ಲ ಆಫರ್ ಇದ್ವು. ತುಂಬಾ ಚೆನ್ನಾಗಿದೆ ಈ ಸಾರಿ ಅಂತೂ. ಹೇಳ್ಕೊಳ್ಳೋಷ್ಟು ಅಂದರೆ ಪರವಾಗಿಲ್ಲ, ಓಕೆ. ಅಷ್ಟೊಂದೇ ನನಗೆ ಅನಿಸಿದ ಪ್ರಕಾರ ಕಮ್ಮಿ ಬಜೆಟ್ ಆ ಥರ ಏನಿಲ್ಲ. ಬಟ್ ಮನೆಗೆ ಯೂಸ್ ಆಗೋಂಥ ಕಿಚನ್ ಐಟಮ್ಸ್ ಅಂತೂ ತುಂಬಾ ಯೂಸ್ ಆಗೋಂಥ ಪ್ರಾಡಕ್ಟು ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. ಬಟ್ಟೆಗಳಿಗೆ ಹೋಲಿಸ್ಕೊಂಡ್ರೆ ಕಿಚನ್ ಪ್ರಾಡಕ್ಟ್ಗಳು ತುಂಬಾ ಕಮ್ಮಿ ಇದೆ ಅನ್ನಿಸ್ತು. ಹಾಗೆ ಟೀ ಶರ್ಟ್ ಎಲ್ಲ ಇದು 100 ರುಪೀಸು, ಇಲ್ಲೆಲ್ಲ ತೋರಿಸಿದ್ರೆ. ಅಂದರೆ 100 ರುಪೀಸ್ ಅಂದರೆ 99 ರುಪೀಸ್ ಆಗುತ್ತೆ. ಈ ಟಾಪ್ ಬಂದು 599ಗೆ 2 ಟಾಪ್ ಕೊಡ್ತಾರೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಪರವಾಗಿಲ್ಲ, ಕೊಡ್ಬೋದು. ಬಟ್ ನನ್ನ ತಂಗಿ ನೋಡ್ತಾ ಇದ್ಲು, ಯಾಕೆ ಅವಳಿಗೆ ಇಷ್ಟ ಆಗಲಿಲ್ಲ. ಸೊ ಹಾಗೆ ಬಿಟ್ಲು ಅದನ್ನು. ನೆಕ್ಸ್ಟ್ ಹಾಗೆ ಇವತ್ತು ಬಿಟ್ಟರೆ ಇಡೀ ದಿನ ಎಲ್ಲ ಶಾಪಿಂಗ್ ಮಾಡಿಬಿಡ್ತಾರೆ. ನನಗಂತೂ ಇವತ್ತು ಒಂದು ಕೌಂಟರ್ಗೆ ಹೋದರೆ ಮತ್ತೆ ಇನ್ನೊಂದು ಕೌಂಟರ್ಗೆ ಹೋದರೆ ಅಲ್ಲಿ ನೋಡ್ತಾನೇ ಇದ್ದರು, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ. ಬರೀ ನೋಡೋದೇ ಆಯಿತು, ಯಾವುದು ಅಂತ ಸೆಲೆಕ್ಷನ್ನೇ ಮಾಡ್ತಿರ್ಲಿಲ್ಲ. ಅವ್ರಿಗೆ ನೋಡ್ತಾರೋ ಅವ್ರ ಮಕ್ಳಿಗೆ ನೋಡ್ತಾರೋ ಒಂದು ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಇಲ್ಲಿ ನೋಡಿ, ಇದು ಟಾಪ್ ಕೂಡ 299 ಏನೋ ಇತ್ತು. ನನಗೆ ಬೇಕಾಗಿದ್ದು ಅಷ್ಟು, ನಾನು ಬಟ್ಟೆಗಳಿಗೆ ಅಷ್ಟೊಂದು ಜಾಸ್ತಿ ಇಷ್ಟಪಡಲ್ಲ ಬಟ್ಟೆಗಳಿಗೆ. ಈ ಥರ ಪ್ಯಾಂಟ್ಗಳಾಗಲಿ, ಕುರ್ತೀಸ್ಗಳಾಗಲಿ, ಆಮೇಲೆ ಜೀನ್ಸ್ ಮೇಲೆ ಹಾಕೋ ಟಾಪ್ಗಳು ಎಲ್ಲ ಕೂಡ ಪರವಾಗಿಲ್ಲ. 399, 499 ಈ ಥರ ಇತ್ತು ಅಲ್ಲಿನ ರೇಟು. ಹಾಗೆ ಟಾಪ್ಗಳು ಅಂದರೆ ಕುರ್ತಿಗಳು ಡಿಸೈನಾಗಿ ಚೆನ್ನಾಗಿತ್ತು. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ, ಓಕೆ ಅಂತ ಹೇಳ್ಬೋದು. ಹಾಗೆ ಮಕ್ಕಳಿಗೂ ಕೂಡ ಕಮ್ಮಿ ರೇಟಲ್ಲಿ ಸಿಗುತ್ತೆ. 100 ರುಪೀಸ್ಗೆಲ್ಲ ಟೀ ಶರ್ಟು, ಅಂದರೆ ಈಗ ಚಿಕ್ಕ ಮಕ್ಕಳಿಗೆಲ್ಲ 1 ವರ್ಷದ ಮಕ್ಕಳು, 6 ತಿಂಗಳ ಪಾಪು, ಈ ಮಕ್ಕಳುಗಳಿಗೆಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ತುಂಬ ರೆಗ್ಯುಲರಾಗಿ ಹಾಕೊಳ್ಳೋ ಬಟ್ಟೆಗಳಂತೂ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಪರವಾಗಿಲ್ಲ, ವರ್ತ್ ಅನಿಸುತ್ತೆ. ಬಟ್ ಲೇಡೀಸ್ ಟಾಪ್ಗಳು, ಕುರ್ತಿಗಳಿದೆಯಲ್ಲ, ಅದಂತೂ ತುಂಬಾ ಕಾಸ್ಟ್ಲಿ ಇತ್ತು. ಹೊರಗಡೆ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂದ್ಕೊಳ್ಬೋದು. ಬಟ್ ಏನು ಅಂತ ಅಂದರೆ, ಇಲ್ಲಿ ನಮಗೆ ಕಿಚನ್ ಪ್ರಾಡಕ್ಟ್ಗಳು ತುಂಬಾ ಕಮ್ಮಿಯಾಗಿ ಸಿಗುತ್ತೆ. ಮತ್ತು ಡಿಸೈನಾಗಿ ತುಂಬ ಚೆನ್ನಾಗಿದೆ. ಕುರ್ತಾಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಇವೆಲ್ಲ ತುಂಬ ದೊಡ್ಡವರು, ತುಂಬ ಅಂದರೆ ಏನಂತಾರೆ, ತುಂಬ ಲೆಂತಿ ಆಗಿರೋರಿಗೆ, ಆ ಥರ ಇರೋರಿಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದು ನನಗೇನಷ್ಟು ಡ್ರೆಸ್ಗಳಿಗೆ ನಾನು ಇಷ್ಟಪಡಲ್ಲ. ನನ್ನ ತಂಗಿ ಏನೋ ಇದು ಯೆಲ್ಲೋ ಕಲರ್ ಡ್ರೆಸ್ ತುಂಬ ಚೆನ್ನಾಗಿತ್ತು ಅಂತ ಇಬ್ಬರು ನೋಡ್ತಾಯಿದ್ರು. ಬಟ್ ಅವಳಿಗೆ ಇಷ್ಟ ಆಯ್ತದು, ನನಗೂ ಕೂಡ ಕಲರ್ ಇಷ್ಟ ಆಯಿತು. ಹೆವಿ ಎಲ್ಲೋ ಆಗಿಬಿಡ್ತಲ್ವಾ, ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ಇಟ್ಬಿಟ್ಲು. ಅದರಲ್ಲೇ ಎಲ್ಲರಿಗೂ ಎಲ್ಲ ಥರ ಸೈಜು ಇತ್ತು. ಬಟ್ ಅವರು ಅದನ್ನು ಪರ್ಚೇಸ್ ಮಾಡಲಿಲ್ಲ, ಬೇರೆ ನೋಡೋಣ ಅಂತ ಹೇಳಿ ಸುಮ್ಮನಾದರು. ಅವರು ಜಾಸ್ತಿ ನೋಡಿದ್ದು ಮಕ್ಕಳಿಗೆ, ಅವ್ರಿಗೆ ನೋಡೋಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ನೋಡ್ತಿದ್ರು. ಬಟ್ ನಾನಂತೂ ಯಾರಿಗೂ ನೋಡಲಿಲ್ಲ. ನನಗೆ ಕಿಚನ್ ಐಟಮ್ ಅಷ್ಟೇ ಬೇಕಾಗಿದ್ದು, ಅದಕ್ಕೋಸ್ಕರ ನಾನು ವಿಶಾಲ್ ಮಾರ್ಟಿಗೆ ಹೋಗಿದ್ದು. ಹಾಗೆ ಲಿಫ್ಟಲ್ಲಿ 2nd ಫ್ಲೋರಿಗೆ ಅಂತ ಹೇಳಿ ಹೋಗ್ತಾಯಿದ್ವಿ. ಅಲ್ಲೂ ಸ್ವಲ್ಪ ಯಾಕೋ ಭಯ ಆಗ್ತಿತ್ತು. ನಾವು 3 ಜನ ಇದ್ವಿ, ಹಾಗಾಗಿ ಸ್ವಲ್ಪ ಭಯ ಆಗ್ತಾಯಿತ್ತು. ನನ್ನ ತಂಗಿ ನೋಡಿ ಟಾಟ ಮಾಡ್ತಿದ್ದಾಳೆ. ಬಂದ್ವಿ, 2nd ಫ್ಲೋರ್ಗೂ ಬಂದ್ವಿ. ಇಲ್ಲಿ ಟೀ ಶರ್ಟ್ಗಳು ಅಂದರೆ ದೊಡ್ಡವರು ಅಂದರೆ ಬಾಯ್ಸ್ಗಳಿಗೆಲ್ಲ ಟೀ ಶರ್ಟ್ಗಳು ತುಂಬಾ ಕಮ್ಮಿ ರೇಟು, ಅಂದರೆ 99 ರುಪೀಸಿಗೆಲ್ಲ ಟೀ ಶರ್ಟ್ಗಳು ಸಿಗುತ್ತೆ. ಎಲ್ಲರೂ ಬಂದು ಈ ಥರ ಎಲ್ಲ ಚಲಾಪಿಲಿ ಮಾಡಿಬಿಟ್ಟು ಹೋಗಿದ್ದಾರೆ ಎಲ್ಲ, ಪಾಪ ಅವರೆಲ್ಲ ಮತ್ತೆ ಫೋಲ್ಡ್ ಮಾಡಿ ಇಡ್ತಾಯಿದ್ರು. ತುಂಬ ಚೆನ್ನಾಗಿದೆ ಟೀ ಶರ್ಟು. ಒಂದು ತೊಗೊಂಡ್ರೆ ಒಂದು ಆಫರ್ ಇರೋದು, ಆ ಥರ ಎಲ್ಲ ಟೀ ಶರ್ಟ್ನ ಬಿಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ಎಲ್ಲರೂ ಕಿತ್ತು ಆ ಕಡೆ ಹಾಕೋದು ಈ ಕಡೆ ಹಾಕೋದು ಮಾಡ್ತಿದ್ರು. ತುಂಬಾ ಚೆನ್ನಾಗಿತ್ತು ಇವತ್ತಿನ
ಹಾಗೆ ನನ್ನ ತಂಗಿ ಊರಿಗೆ ಹೋಗೋದು ಅರ್ಜೆಂಟಲ್ಲಿ ಇದ್ದರು, ಆದರೂ ಕೂಡ ಇಲ್ಲ ಇವತ್ತು ಎಲ್ಲನೂ ನೋಡ್ಕೊಂಡು ಹೋಗೋಣ, ಏನೇನು ಆಫರ್ ಬಿಟ್ಟಿದ್ದಾರೆ ಅಂತ ಫುಲ್ ಸರ್ಚ್ ಮಾಡೋಣ ಅಂತ ಹೇಳಿ 3rd ಫ್ಲೋರ್ವರೆಗೂ ಹೋಗ್ತಾನೇ ಇದ್ದರು. ಅವರಿಗಂತೂ ಅಲ್ಲಿ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇಲ್ಲ ಇವತ್ತಂತೂ. ಯಾಕೆಂದರೆ ಅವ್ರಿಗೆ ಊರಿಗೆ 5:30 ಆಗಲೇ ಆಲ್ರೆಡಿ ಟೈಮ್ ತುಂಬ ಆಗೋಗ್ಬಿಟ್ಟಿತ್ತು. ನಮ್ಮೂರಿಗೆ ಹೋಗೋದಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬೇಗ ಬೇಗ ನಾವು ಶಾಪಿಂಗ್ನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಶಾಪಿಂಗ್ ಮುಗ್ಸೋಕ್ಕೆ ಇವ್ರದ್ದು ಬೇಗ ಬೇಗ ಆಗ್ತಾನೇ ಇಲ್ಲ. ಏನು ನೋಡಲಿ ಏನು ಬಿಡಲಿ ಇದೇ ಆಗೋಗ್ಬಿಟ್ಟಿತ್ತು ಇವತ್ತೆಲ್ಲ. ಆದಷ್ಟು ಸ್ಲಿಪ್ಪರ್ ಕೌಂಟ್ರಿಗೆ ಹೋದ್ವಿ, ಅಲ್ಲೂ ನೋಡಿದ್ರು. ಹಾಗೆಯೇ ಬ್ಯಾಗೆಲ್ಲ ಇದು ಕೂಡ ಆಫರ್ ಬಿಟ್ಟಿದ್ದಾರೆ, ಲಗೇಜ್ ಬ್ಯಾಗೆಲ್ಲ. ಹೊರಗಡೆ ಏನಾದರೂ ಟ್ರಿಪ್ ಎಲ್ಲ ಲಾಂಗ್ ಟ್ರಿಪ್ ಹೋದರೆ ಆವಾಗ ಯೂಸ್ ಆಗುತ್ತೆ ಇದು. ಬೇಕಿದ್ದರೆ ಪರ್ಚೇಸ್ ಮಾಡ್ಬೋದು. ನಾವು ಹಾಗೆಯೇ ನೋಡ್ಕೊಂಡು ಹೋದ್ವಿ. ನೋಡಿ ಈಗ ಶೂ ಕೌಂಟರು ಹಾಗೆ ಬ್ಯಾಗ್ ಕೌಂಟರ್ ಹತ್ರ ಬಂದ್ವಿ. ಅಲ್ಲೂ ಕೂಡ ಎಲ್ಲನೂ ನೋಡಿಕೊಂಡು ನನಗೆ ಅಲ್ಲಿ ಒಂದು ಸ್ಟವ್ವು ತುಂಬಾ ಇಷ್ಟ ಆಗಿಬಿಡ್ತು. ಈಗ ಆಲ್ಮೋಸ್ಟ್ ಸ್ಟವ್ ಇದೆ, ಬಟ್ ಬೇಡ, ಬಟ್ ಚೆನ್ನಾಗಿದೆ ಅನ್ನಿಸ್ತು. ಇಲ್ಲಿ ನೋಡಿ ಬ್ಯಾಗೆಲ್ಲ 5 ಇಯರ್ ವ್ಯಾರಂಟಿ ಅಂತ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಬಂದ್ವಿ ಈ ಕಡೆ. ಸ್ವಲ್ಪ ಅಲ್ಲಿ ಬೌಲ್ಗಳು ಹಾಗೆ ನೋಡಿ ಈ ಥರ ಪಾತ್ರೆಗಳೆಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ನನ್ನ ತಂಗಿ ಈ ಥರ ಪಾತ್ರೆ ತೊಗೊಂಡದ್ದು ಚೆನ್ನಾಗಿರುತ್ತಲ್ವ ಅಂತ ಹೇಳ್ತಾಯಿದ್ಲು. ಬಟ್ ನೋಡಿ ಇದಂತೂ ತುಂಬ ಚೆನ್ನಾಗಿದೆ. ಕಾಫಿ ಟೀ ಎಲ್ಲ ಮಾಡಲಿಕ್ಕೆ ಸಖತ್ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಹಾಗೆ ಇದು ಕೂಡ ಚೆನ್ನಾಗಿದೆ ನೋಡಿ ಪಾತ್ರೆ. ಏನಾದರೂ ಪಲಾವ್ ಎಲ್ಲ ಸಿಂಪಲಾಗಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಚೆನ್ನಾಗಿದೆ. ಹಾಗೆ ಬ್ರೆಡ್ ಟೇಸ್ಟ್ ಮಾಡ್ಕೊಳ್ಳೋದಕ್ಕೆ ನನ್ನ ತಂಗಿ ಇದನ್ನು ತೋರಿಸ್ತಾ ಇದ್ಲು. ಸೊ ನಂಗೆ ಅದು ಇವಾಗ ಯೂಸ್ ಇಲ್ಲ ಅಂತ ಹೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ. ಅದು ಬೇಡ, ನನಗೆ ಬೇರೆ ಐಟಮ್ಸ್ನ ತೊಗೊಳ್ಳೋಣ ಅಂತ ಹೇಳಿ ನಾನು ಸುಮ್ಮನೆ ಆದೆ. ಹಾಗೆಯೇ ಈ ಕಡೆಯೂ ಎಲ್ಲ ಮುಗಿಸಿ ನಾನು ಅಲ್ಲಿ ಸ್ವಲ್ಪ ತುಂಬ ಚೆನ್ನಾಗಿದೆ ಆಯಿತಾ ವಿಶಾಲ್ ಮಾರ್ಟಲ್ಲಿ. ನೋಡಿ ಇದು ರೊಟ್ಟಿ ಹಾಕೋ ತವ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲವನ್ನು ಕೂಡ ನಾನು ಹಾಗೆಯೇ ಸಿಂಪಲ್ಲಾಗಿ ವಿಸಿಟ್ ಮಾಡಿ ಹಾಗೆಯೇ ಸಿಂಪಲ್ಲಾಗಿ ಶೂಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಅಲ್ಲಿ ಆಲೋ ಇಲ್ಲ ಅನಿಸುತ್ತೆ ಫೋಟೋ ಎಲ್ಲ, ಹಾಗಾಗಿ ನಾನು ಸಿಂಪಲಾಗಿ ತೊಗೊಂಡೆ. ಇವಾಗ ನೆಕ್ಸ್ಟು ಕೌಂಟರ್ ಹತ್ರ ಹೋಗೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ಬಂದರೆ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾಯಿದ್ದೆ. ಮತ್ತು ಕೆಳಗೆ ಬಂದು ಮತ್ತೆ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾಯಿದ್ದೀವಿ. ನೋಡಿ ಚೇರ್ಸ್ ಎಲ್ಲ ತುಂಬಾ ಕಮ್ಮಿ ರೇಟಿಗೆ ಸಿಗ್ತಾಯಿದೆ. 100 ರೂಪೀಸು ಚಿಕ್ಕ ಚೇರೆಲ್ಲ ತುಂಬ ಜಾಸ್ತಿನೇ ಹಾಕಿ ಪ್ಯಾಕ್ ಮಾಡಿಟ್ಟಿದ್ದಾರೆ. ತೊಗೋಬೋದು, ಪರ್ಚೇಸ್ ಮಾಡ್ಬೋದು ಆರಾಮಾಗಿ. ಹಾಗೆಯೇ ಇಲ್ಲಿಂದ ನಮಗೆ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗೋದು ಕಿಚನ್ ಐಟಮ್ಸು ನೋಡಿ. ಕಿಚನ್ ಪ್ರಾಡಕ್ಟ್ ಅಂದರೆ ಕಾಫಿ ಕುಡಿಯೋ ಮಗ್ಗಳಾಗಿರ್ಬೋದು ಅಥವಾ ಗಾಜಿನ ಗ್ಲಾಸ್ಗಳಾಗಿರ್ಬೋದು, ನೀರನ್ನ ಇಟ್ಕೊಳ್ಳೋ ಜಾರ್ ಆಗಿರ್ಬೋದು, ಅದು ಗಾಜಿನದಲ್ಲೇ ಇದೆ. ಹಾಗೆಯೇ ನೋಡಿ ಇದೆಲ್ಲ ಗ್ಲಾಸ್ ಪೀಸಸ್ ಇವೆಲ್ಲ. ಇಲ್ಲೆಲ್ಲ ಆದಮೇಲೆ ನಮಗೆ ಜ್ಯೂಸಸ್ ಬೇಕಂದರೆ ಜ್ಯೂಸ್ ಕೂಡ ಪರ್ಚೇಸ್ ಮಾಡ್ಬೋದು. ಎಲ್ಲ ಕೂಡ ಆಫರಲ್ಲೇ ಇಟ್ಟಿದ್ದಾರೆ ಈ ಜ್ಯೂಸ್ ಎಲ್ಲ. ನಾನು ಆ ಜ್ಯೂಸ್ ಎಷ್ಟು ಅಂತ ನೋಡಲಿಕ್ಕೆ ಹೋಗಲಿಲ್ಲ. ಹಾಗೆ ನೋಡಿ ನಮಗೆ ಕಿಚನ್ ಕಂಟೈನರ್ಗಳು ಕೂಡ ಸಿಗುತ್ತೆ ಇಲ್ಲಿ. 3 ಪೀಸು 6 ಪೀಸ್ ಈ ಥರ ಎಲ್ಲ ಇದೆ. 199 ರೂಪೀಸು ಹಾಗೆ 149 ರೂಪೀಸು ಈ ಥರ ಎಲ್ಲ ಇದೆ. ಅಲ್ಲಿ ಸ್ವಲ್ಪ ಕ್ಲೀನ್ ಕೂಡ ಮಾಡ್ತಾಯಿದ್ರು. ನಾವು ಆಲ್ಮೋಸ್ಟ್ ಸಂಜೆ ಹೋಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಹಾಗೆಯೇ ಅಲ್ಲಿಂದ ಮುಂದೆ ಬಂದು ಇಲ್ಲಿ ನೋಡಿ ಈ ಥರ ಗ್ಲಾಸ್ಗಳು ನಂಗೆ ತುಂಬ ಇಷ್ಟ ಆಯಿತು. ಕಿಚನ್ಗೆ ಸ್ಟೋರ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ. ತೋರಿಸ್ತೀನಿ ನಾನು ನಿಮಗೆ. ಈ ಥರ ಮಗ್ಗಳೆಲ್ಲ ಒಂದೇ ಕಡೆ ಸಿಗುತ್ತೆ ಆಯಿತಾ. ಇದು ಒಂದೇ ಕಡೆ ಈ ಥರ ಮಗ್ಗಳೆಲ್ಲನೂ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಸೊ ಮಗ್ಗಳು ಒಂದಕ್ಕಿಂತ ಒಂದು ತುಂಬಾ ಅದ್ಭುತವಾಗಿತ್ತು. ನನ್ನ ಈ ಥರ ಮಣ್ಣಿಂದು ಕಾಫಿ ಕುಡಿತಾರಲ್ಲ ಆ ಥರ ಮಣ್ಣಿನಲ್ಲಿ ಮಾಡಿರೋವಂಥ ಗ್ಲಾಸ್ ಕೂಡ ಇತ್ತು. ಅದು ನಾನು ಆಲ್ರೆಡಿ ಮುಂಚೆ ಎಲ್ಲ ಪರ್ಚೇಸ್ ಮಾಡಿದ್ದೆ. ಸೊ ಈ ಥರ ಎಲ್ಲ ಡಿಸೈನ್ ಆಗಿರೋದೆಲ್ಲ 99 ರೂಪೀಸು. ಅದರಲ್ಲಿ ರೆಡ್ ಕಲರ್ ಇರೋದೊಂದಂತೂ ಸಖತ್ತಾಗಿತ್ತು. ಬಟ್ ನಾನು ಅದನ್ನು ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಹೇಳಿ ಸುಮ್ಮನೆ ಬಂದೆ. 1 ತೊಗೊಂಡ್ರೆ 1 ಫ್ರೀ ಇದೆ. ಬಟ್ ಅದು ಕಮ್ಮಿ ರೇಟ್ ಇದೆ ಅನಿಸುತ್ತೆ, ಒಂದು 70 ರೂಪೀಸ್ ಅಷ್ಟೇ ಸಮಥಿಂಗ್ ಇರ್ಬೋದು. ಒಂದಕ್ಕಿಂತ ಒಂದು ಅದ್ಭುತವಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲ ಕೂಡ ಅಷ್ಟೇ, 1 ತೊಗೊಂಡ್ರೆ ಬೈ 1 ಗೆಟ್ 1 ಫ್ರೀ ಇದೆ. ಹಾಗೆ ಯಾರೆಲ್ಲ ಇನ್ನೂ ಪರ್ಚೇಸ್ ಮಾಡಿಲ್ಲ ದಯವಿಟ್ಟು ಬಂದು ಪರ್ಚೇಸ್ ಮಾಡಿ. ನಮಗೆ ಕಿಚನ್ಗೆ ಯೂಸ್ ಆಗೋವಂಥ ಪ್ರಾಡಕ್ಟ್ಸ್ಗಳು ತುಂಬಾ ಕಮ್ಮಿ ಬೆಲೆಗಿದೆ. ಹಾಗೆ ನನ್ನ ತಂಗಿ ಇಲ್ಲಿ ಪಾನಿಪುರಿ ಮಾಡಲಿಕ್ಕೆ ಪಾನಿಪುರಿ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಹುಡುಕ್ತಾ ಇದ್ಲು ಎಲ್ಲಿದೆ ಅಂತ ಹೇಳಿ. ಸರಿ ಅಂತ ಹೇಳಿ ಸಿಕ್ತೋ ಏನೋ ಅವಳಿಗೂ ಅಂತೂ ಗೊತ್ತಿಲ್ಲ ಯಾವ ಇದರಲ್ಲಿ ಇದೆ ಅಂತ ಹೇಳಿ. ನೋಡಿ ಪಾಸ್ತಾ ಎಲ್ಲ ಇತ್ತು ಇಲ್ಲೇ. ನಾನು ಸ್ವಲ್ಪ ಆಲ್ರೆಡಿ ಗ್ರಾಸರೀಸ್ ಎಲ್ಲ ತಂದುಬಿಟ್ಟಿದ್ದೆ ಮನೆಗೆ, ಹಾಗಾಗಿ ಅದನ್ನೆಲ್ಲ ಪರ್ಚೇಸ್ ಮಾಡಲಿಲ್ಲ. ನನಗೆ ಬೇಕಾಗಿರೋದು ಕಿಚನ್ ಪ್ರಾಡಕ್ಟ್ಸ್ಗಳು ಸ್ವಲ್ಪ ಬೇಕಾಗಿತ್ತು. ಸೊ ಹಾಗಾಗಿ ಅದನ್ನು ಪರ್ಚೇಸ್ ಮಾಡ್ತಿದ್ದೆ. ಹಾಗೆ ಮಕ್ಕಳಿಗೆ ಯೂಸ್ ಆಗೋವಂಥ ಐಟಮ್ಸ್ಗಳೆಲ್ಲ ಒಂದು ಕಡೆ ಇಟ್ಟಿದ್ದಾರೆ. ಹಾಗೆ ನಮಗೆ ಹಾರ್ಲಿಕ್ಸು ಮತ್ತು ಸಾಸ್ಗಳು ಇದೆಲ್ಲ ಬೇಕು ಅಂದರೆ ಇದೆಲ್ಲ ಒಂದು ಕಡೆ ಇಟ್ಟಿದ್ದಾರೆ. ಸೊ ಈಗ ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೆ. ಹಾಗೆಯೇ ನಾವು ಕೂಡ ಇಲ್ಲಿ ತುಂಬ ಮಕ್ಕಳಿಗೆ ಪ್ಯಾಂಪರ್ಸ್ ಅದೆಲ್ಲ ನೋಡ್ತಾ ಇದ್ಲು ನನ್ನ ತಂಗಿ. ಅವಳು 1 ವರ್ಷದ ಪಾಪು ಇದ್ದಾಳೆ, ಅದಕ್ಕೆ ಬೇಕೆಲ್ಲ ಪರ್ಚೇಸ್ ಮಾಡ್ತಾಯಿದ್ಲು. ಅವಳಿಗೆ ಸ್ಲಿಪ್ಪರು ಅದು. ನಾವೇನು ಮಾಡಿದ್ವಿ ಗೊತ್ತಾ,
ಬ್ಯಾಗ್ನೇ ತೊಗೊಳ್ಳಿಲ್ಲ ಇಟ್ಕೊಂಡು ಸಾಮಾನೆಲ್ಲ ಹಾಕ್ಕೊಳ್ಳೋದಕ್ಕೆ. ನಾನು ತುಂಬಾ ಪರ್ಚೇಸ್ ಮಾಡಿದೆ, ಬಟ್ ನನಗೆ ಕಿಚನ್ ಐಟಮ್ ತುಂಬ ಬೇಕಾಗಿತ್ತು. ಹಾಗಾಗಿ ಪರ್ಚೇಸ್ ಮಾಡೋಣ ಅಂತ ಒಬ್ಬಳೇ ಹೋಗೋದಕ್ಕೆ ಬೇಜಾರಾಗ್ತಿತ್ತು. ಹೆಂಗೂ ನನ್ನ ತಂಗಿನೂ ಬಂದಿರಲಿಲ್ಲ ಅಂತ ಹೇಳಿ ಇಬ್ಬರು ತಂಗಿರ ಜೊತೆ ನಾನು ಶಾಪಿಂಗ್ ಮಾಡೋಣ ಅಂತ ಹೋಗಿದ್ದಷ್ಟೇ. ಅದಾದಮೇಲೆ ನಮಗೆ ನೋಡಿ ಇಲ್ಲಿ ಕಿಚನ್ದು ಮಗ್ಗಳು, ಜಗ್ಗು ಇವೆಲ್ಲ ಕೂಡ ತುಂಬ ಕಮ್ಮಿ ಬೆಲೆಗೆ ಇಟ್ಟಿದ್ದಾರೆ, ಪರವಾಗಿಲ್ಲ. ಯಾರು ನೋಡಿ ಇಲ್ಲಿ ನಮಗೆ ಕಿಚನ್ ಐಟಮ್ಸೇ ತುಂಬ ಇದೆ ಆಯಿತಾ. ಇದೆಲ್ಲ ತುಂಬಾ ಕಮ್ಮಿಗಿದೆ, ಪರವಾಗಿಲ್ಲ, ವರ್ತ್ ಅನಿಸುತ್ತೆ, ಪರ್ಚೇಸ್ ಮಾಡ್ಬೋದು. ಆಷಾಢದ ಆಫರ್ ಹಾಕಿದ್ದಾರೆ. ಬಟ್ಟೆ ತೊಳೆಯೋ ಬ್ರಷ್ ಆಗಲಿ ಇವೆಲ್ಲ ಬೈ 1 get 1, ಏನೇ ತೊಗೊಳ್ಳಿ ಬೈ 1 get 1 ಆಫರ್ ಬಿಟ್ಟಿದ್ದಾರೆ. ನನಗೇನೋ ಓಕೆ ಅನ್ನಿಸ್ತು. ಹಾಗಾಗಿ ನಾನು ಕೂಡ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ತೊಗೋತಾ ಇದ್ದೆ. ಇಟ್ಸ್ ಓಕೆ, ಪರವಾಗಿಲ್ಲ. ಎಲ್ಲ ಕೂಡ ಹಾಗೆಯೇ ಸ್ಲಿಪ್ಪರ್ ನೋಡ್ತಿದ್ದೆ. ಯಾಕೋ ಅದರಲ್ಲಿ ಸ್ಲಿಪ್ಪರ್ ನನ್ನ ತಂಗಿಗೂ ಕೂಡ ತೊಗೋಬೇಕು ಅನಿಸ್ತಾಯಿತ್ತು. ಹಾಗೆ ನೋಡ್ತಾ ಇದ್ಲು ಡಿಸೈನ್ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ನಾನು ಕೂಡ ನೋಡ್ತಿದ್ದೆ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ನನಗೆ ಆಲ್ಮೋಸ್ಟ್ ಎಲ್ಲ ಗೋಲ್ಡ್ ಕಲರೇ ಇಷ್ಟ ಆಗಿಬಿಡುತ್ತೆ ಬೇಗ. ನನಗೆ ಯಾವುದೇ ಸ್ಲಿಪ್ಪರ್ ಸಿಕ್ಕಿದ್ರು ಆಲ್ಮೋಸ್ಟ್ ಎಲ್ಲ ಗೋಲ್ಡ್ ಕಲರೇ ಸಿಗುತ್ತೆ. ನಾನು ಕೂಡ ಒಂದು ಜೊತೆ ಸ್ಲಿಪ್ಪರ್ನ ಕೂಡ ತೊಗೊಂಡೆ. ಹಾಗೆ ಮಕ್ಕಳಿಗೆ, ಅವಳ ಮಗಳು 1 ವರ್ಷದ ಮಗಳಿದ್ದಾಳಲ್ಲ, ಅವಳಿಗೆ ಬಟ್ಟೆನ ನೋಡ್ತಾ ಇದ್ಲು. ಇಲ್ಲೂ ಕೂಡ ತುಂಬ ಕಮ್ಮಿ ಬೆಲೆಗೆ ಬಟ್ಟೆ ಸಿಗುತ್ತಾಯ್ತಾ. 99, 299 ಹಾಗೆ 200ಗೆಲ್ಲ ಬಟ್ಟೆಗಳು ಸಿಗುತ್ತೆ ಚಿಕ್ಕ ಮಕ್ಕಳಿಗೆ. ನೋಡಿ ಇದೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಫ್ರಾಕ್ಗಳು. ಅದು ಹೆಣ್ಮಕ್ಳಿದ್ರೆ ತುಂಬ ಇಷ್ಟ ಆಗುತ್ತಲ್ವ. ಸೊ ಹಾಗಾಗಿ ಅವಳು ಕೂಡ ತುಂಬ ಇಷ್ಟಪಡ್ತಾಯಿದ್ಲು. ತೊಗೊಂಡ್ಳು ಸುಮಾರು ಬಟ್ಟೆ ಮಕ್ಕಳಿಗೆ ಅಂತಲೇ ತೊಗೊಂಡ್ಳು. ಅದು ಅವಳಿಗೆ ಅಂತ ಏನು ತೊಗೊಳ್ಳಿಲ್ಲ, ನನ್ನ ತಂಗಿಯರಿಬ್ಬರು ಹೆಣ್ಮಕ್ಳಿದಾರಲ್ಲ, ಹಾಗಾಗಿ ಇಬ್ಬರು ಅವ್ರಿಗೇ ತೊಗೊಂಡ್ರು. ಹಾಗೆಯೇ ಇಲ್ಲಿ ನೋಡ್ತಾ ಇದ್ಲು ಅವಳ ಮಗಳಿಗೆ. ಬರೀ ಅವರು ಮಕ್ಕಳಿಗೆ ಸೆಲೆಕ್ಷನ್ ಮಾಡ್ತಾ ನಿಂತಿದ್ರು. ಸರಿ ಅಂತ ಹೇಳಿ ಮಕ್ಕಳಿಗಲ್ವಾ ಅಂತ ಹೇಳಿ ಚಿಕ್ಕ ಬಟ್ಟೆಗಳಲ್ವ, ಸೊ ತುಂಬ ಚೆನ್ನಾಗಿರುತ್ತೆ, ತುಂಬ ವೆರೈಟೀಸ್ ಕೂಡ ಇತ್ತು. ಅವ್ರು ಪರ್ಚೇಸ್ ಮಾಡ್ತಾ ಇರಲಿ ಅಂತ ಹೇಳಿ ನಾನು ಬೇರೆ ಕಡೆ ನೋಡೋಣ ಅಂತ ಬಂದೆ. ನೋಡ್ತಿದ್ಲು. ಇದಾದಮೇಲೆ ನೋಡಿ ಅದನ್ನು ತೆಗೆದಿಟ್ಟಾಯ್ತು ಅವಳು, ಯಾವ್ದು ಬೇಕು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು. ಅಂದರೆ ಮಕ್ಕಳಿಗೆ ತುಂಬ ವೆರೈಟೀಸ್ ಆಗಿ ಚಿಕ್ಕದಾಗಿ ಮಕ್ಳಿಗೆ ತುಂಬಾ ಚೆನ್ನಾಗಿ ಕಲೆಕ್ಷನ್ ಇದೆ. ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ಲ ಪರ್ಚೇಸ್ ಮಾಡ್ಬೋದು. ಕಮ್ಮಿ ರೇಟಿಗಂತೂ ಸಿಗುತ್ತೆ. 199, 199 ಆ ಥರ ಸಮಥಿಂಗಲ್ಲಿ ಬಟ್ಟೆಗಳು ಸಿಗುತ್ತೆ ಮಕ್ಕಳಿಗೆ. ಅಂದರೆ ಚಿಕ್ಕ ಮಕ್ಕಳಿಗಂತೂ ತುಂಬ ಚೆನ್ನಾಗಿದೆ ಆಯಿತಾ. ನೋಡಿ ಇದಂತೂ ಟಿ ಶರ್ಟ್ ನಂಗೆ ತುಂಬ ಇಷ್ಟ ಆಯಿತು. ಅವಳ ಮಗಳಿಗೆ ತಗೋ ಅಂತ ಹೇಳ್ತಿದ್ದೀನಿ. ಯಾಕೋ ಅವಳು ಇದು ಜಾತ್ರೆ ಆಯಿತು ಅಂತ ಹೇಳ್ತಿದ್ದಾಳೆ. ಬೇಡ ನನಗಿದು ಅಂತ ಹೇಳಿ ಅದು ಹಂಗೆ ಇಟ್ಟಿದ್ದು. ಇಷ್ಟ ಆಯಿತು ಅಂತ ತೊಗೊಂಡ್ಲು ಫಸ್ಟು, ಆಮೇಲೆ ಅದನ್ನು ನೋಡಿ ಸುಮ್ಮನಾಗ್ಬಿಟ್ಲು. ಹಾಗೆ ನಮಗಿಲ್ಲಿ ಬ್ಯಾಗ್ಗಳೆಲ್ಲ ಸಿಗುತ್ತೆ ಆಯಿತಾ. ಬ್ಯಾಗ್ಗಳೆಲ್ಲ 299 ಸಮಥಿಂಗು ಎಲ್ಲ ಚೆನ್ನಾಗಿತ್ತು ಬ್ಯಾಗ್ಗಳೆಲ್ಲ. ಆಫರ್ ಪ್ರೈಸಲ್ಲಿ ಪರವಾಗಿಲ್ಲ, ತೊಗೋಬೋದು ಅನ್ನಿಸ್ತು. ಕ್ವಾಲಿಟಿನೂ ಪರವಾಗಿಲ್ಲ, ಚೆನ್ನಾಗಿದೆ ಕ್ವಾಲಿಟಿ. ಬೇರೆ ಕಡೆ ಹೋಲಿಸ್ಕೊಂಡ್ರೆ ಇಲ್ಲಿ ಆಲ್ಮೋಸ್ಟ್ ಪರವಾಗಿಲ್ಲ ಅನ್ನಿಸ್ತು. ಹಾಗೆ ಜೀನ್ಸ್ ಪ್ಯಾಂಟ್ಗಳು ಇಲ್ಲಿ ಬಂದರೆ ಮಕ್ಕಳದ್ದು ಚಿಕ್ಕ ಬಟ್ಟೆಗಳು, ಮಕ್ಕಳ ಬಟ್ಟೆಗಳಿವೆಲ್ಲ ಆಯಿತಾ. ಇದೆಲ್ಲ ಕೂಡ 199, ಅದು ರೇಂಜ್ ಮೇಲೆ ಡಿಪೆಂಡ್ ಕೂಡ ಆಗುತ್ತೆ. ಇಲ್ಲೆಲ್ಲ ನನಗೆ ಮ್ಯಾಟ್ಗಳೆಲ್ಲ 99 ರುಪೀಸು. ನಾನು ಶಾಪಿಂಗ್ ಮಾಡಿದ್ದು ಇಷ್ಟ ಆಯಿತು. ಇಷ್ಟೂ ಕೂಡ ಒಂದು ಕಡೆ ಎತ್ತಿ ಇಟ್ಕೊಂಡು ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನನ್ನ ತಂಗಿಗೆ ಯಾಕೋ ಭಯ ಆಗಿ ಲಿಫ್ಟಲ್ಲಿ ಹೋಗೋದು ಬೇಡ ಅಂತ ಹೇಳ್ತಿದ್ಲು. ಹಾಗೆಯೇ ನಾನು ಬಿಲ್ ಕೌಂಟರ್ ಹತ್ರ ಬಂದು ಬಿಲ್ನ ಕೂಡ ಮಾಡಿಸ್ಕೊಂಡೆ. ಅಲ್ಲಿ ನೋಡಿದ್ರೆ ಸ್ವಲ್ಪನೇ ಪರ್ಚೇಸ್ ಮಾಡಿದ್ದು, ಅಲ್ಲಿ ನೋಡಿದ್ರೆ ಬಿಲ್ಲು ಜಾಸ್ತಿನೇ ಆಗೋಗ್ಬಿಟ್ಟಿದೆ. ಅಂದರೆ ಹಂಗೇ ಪರ್ಚೇಸ್ ಇತ್ತು, ತೊಗೋಬೇಕಾದ್ರೆ ಏನು ಗೊತ್ತಾಗಲ್ಲ, ಬಟ್ ತೊಗೊಂಡಾದ್ಮೇಲೆ ಗೊತ್ತಾಗೋದು ಎಲ್ಲ ಏನೇನು ತೊಗೊಂಡಿದ್ದೀವಿ ಅಂತ ಹೇಳಿ. ಹಾಗೆಯೇ ಮನೆಯಲ್ಲಿ ಸೋಪು, ಬ್ರಷ್ ಇವೆಲ್ಲ ಖಾಲಿಯಾಗಿಬಿಟ್ಟಿತ್ತು. ನಾನು ಆಲ್ಮೋಸ್ಟ್ ಎಲ್ಲ ವಿಶಾಲ್ ಮಾರ್ಟು ಅಥವಾ ಜಿಯೋ ಮಾರ್ಟಲ್ಲೇ ತೊಗೊಂಡು ಬರ್ತೀನಿ. ಸಾಧ್ಯ ಆದಷ್ಟು ಟೈಮ್ ಸಿಕ್ಕಾಗ ಆ ಕಡೆ ಹೋಗಿಯೇ ಪರ್ಚೇಸ್ ಮಾಡೋದು. ಹಾಗೆಯೇ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ ಮುಗಿಸಿ ಬಿಲ್ ಮಾಡಿಸಿ ನಾವು ಪಕ್ಕದಲ್ಲೇ ಇರೋಂಥ ನಂದಿನಿ ಸ್ಟೋರಿಗೆ ಬಂದ್ವಿ. ಅಲ್ಲಿ ನಂದಿನಿ ಸ್ಟೋರಲ್ಲಿ ಈ ಥರ ಜ್ಯೂಸ್ ಫಸ್ಟ್ ಟೈಮ್ ನಾನು ಕುಡಿತಿರೋದು. ಇಲ್ಲಿ ತುಂಬಾ ಚೆನ್ನಾಗಿತ್ತಾಯ್ತು. ಅದು ಮ್ಯಾಂಗೋ ಫ್ಲೇವರು, ಆರೆಂಜ್ ಫ್ಲೇವರ್ ಎಲ್ಲ ಇತ್ತು. ಅದು ನಂದಿನಿ ಪ್ರಾಡಕ್ಟ್ ಅವ್ರದ್ದೇ. ಸೊ ಸಖತ್ತಾಗಿತ್ತು. ಹಾಗೆಯೇ ನಾವಲ್ಲಿ ಜ್ಯೂಸನ್ನ ಕುಡಿದು ಮುಗಿಸಿ ಇವಾಗ ಮನೆ ಕಡೆ ಹೊರಟ್ವಿ ಆಟೋದಲ್ಲಿ ಹೊರಡ್ತಾ. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ನಾನಿವತ್ತು ಕೆಲವೊಂದು ಇಷ್ಟನ್ನ ಸಮಥಿಂಗ್ ಕಿಚನ್ ಐಟಮ್ಸ್ನ ಶಾಪಿಂಗ್ ಮಾಡಿದೆ. ಸೊ ಏನೇನು ಶಾಪಿಂಗ್ ಮಾಡಿದೆ, ಏನೇನು ಪರ್ಚೇಸ್ ಮಾಡಿದೆ, ರೇಟ್ ಹೇಗಿದೆ ಎಲ್ಲವನ್ನೂ ಕೂಡ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಅಲ್ಲೋಗಿ ಏನೇನು ಪರ್ಚೇಸ್ ಮಾಡಿದೆ ಅಂತ ಕೂಡ. ನಮ್ಮ ಹೆಣ್ಮಕ್ಳಿಗಂತೂ ಆಲ್ಮೋಸ್ಟ್ ಎಲ್ಲರಿಗೂ ಕಿಚನ್ ಪ್ರಾಡಕ್ಟ್ ಅಂದರೆ ತುಂಬ ಇಷ್ಟಪಡ್ತಾರೆ. ಹಾಗೆಯೇ ನಾವು ಗೃಹಿಣಿಯರಾಗಿರೋದ್ರಿಂದ ನಮಗೆ ಕಿಚನಲ್ಲಿ ಬೇಕಾದಂಥ ಪಾತ್ರೆಗಳು ಆಗಲಿ ಅಥವಾ ಅಲ್ಲಿ ಏನಾದರೂ ಸರ್ವಿಂಗ್ ಬೌಲ್ ಆಗಲಿ, ಪ್ಲೇಟ್ಸ್ ಆಗಲಿ ತುಂಬಾ ಇಷ್ಟಪಟ್ಟು ಪರ್ಚೇಸ್ ಮಾಡ್ತೀವಿ. ಸೊ ನನಗೆ ಇಷ್ಟ ಆಗಿರೋ ಪ್ರಾಡಕ್ಟ್ಗಳಲ್ಲಿ ಕೆಲವೊಂದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಯಿತಾ. ಫಸ್ಟ್ ಒನ್ ಬಂದು ನೋಡಿ ಈ ಪ್ಲೇಟ್ಸು.
ಈ ಪ್ಲೇಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಪ್ಲೇಟ್ಸ್ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಬೈ ಒನ್ ಗೆಟ್ ಒನ್ ಆಯಿತಾ. ಬೈ ಒನ್ ಗೆಟ್ ಒನ್ ಅಂದರೆ ರೇಟ್ ಬಂದು 200, 1 ರೂಪಾಯಿ ಕಮ್ಮಿ, 199 ರುಪೀಸ್. ಚೆನ್ನಾಗಿದೆ ಅಲ್ವಾ? ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ಮಸ್ತಿದೆ ಕ್ವಾಲಿಟಿ. ಬಟ್ ಸೇಫಾಗಿ ನೋಡ್ಕೋಬೇಕು, ಯಾಕೆಂದರೆ ಕೆಳಗೆ ಬಿಟ್ಟರೆ ಪುಡಿ ಪುಡಿ ಆಗೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಚೆನ್ನಾಗಿದೆ, ವರ್ತ್ ಅನಿಸ್ತು ನನಗೆ. ಇಲ್ಲಿ ಹೊರಗಡೆ ಕೇಳಿದ್ರೆ ತುಂಬಾ ಕಾಸ್ಟ್ಲಿ ಇದೆ, ಓಕೆನಾ. 300 ಸಮಥಿಂಗ್ ಇದೆ ಒಂದು ಪ್ಲೇಟಿಗೆ. ನಾನಿಲ್ಲಿ 200ಗೆ 2 ತೊಗೊಬಂದಿದ್ದೀನಿ. ಸೊ ಇದು ಚೆನ್ನಾಗಿ ಅನ್ನಿಸ್ತು. ಓಕೆ ಬೆಟರ್ ಕೊಡ್ಬೋದು. ಬಟ್ ಇದರಲ್ಲಿ ಒಂದು ನಿಮಿಷ, ನಾನು ಕೆಲವೊಂದು ನೋಡಿ ಈ ಥರ ಬೌಲ್ಸ್ಗಳನ್ನ ತೊಗೊಬಂದೆ. ತುಂಬ ಚೆನ್ನಾಗಿದೆ ಬೌಲ್ಸ್ಗಳು, ಸಖತ್ ಇಷ್ಟ ಆಯಿತು ನನಗೆ. ನಾನು ಒಂದು ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಕಪ್ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ. ಕಿಚನಲ್ಲಿ ಏನಾದರೂ ಐಟಮ್ನ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಏನಾದರೂ ಒಗ್ಗರಣೆ ಹಾಕಬೇಕಾದ್ರೆ ಸಾಸಿವೆ, ಕಡಲೆಬೇಳೆ ಆ ಥರ ಎಲ್ಲ ಇದನ್ನು ಇಟ್ಕೊಬೋದು. ಇದು ನಾನು 4 ಪರ್ಚೇಸ್ ಮಾಡಿದ್ದೀನಿ. ಒಂದಕ್ಕೆ ಬಂದು 20 ರುಪೀಸ್. ಬಟ್ ನಾನು 4, ಏಕೆಂದರೆ ಸತಿ ಹೋದಾಗಲೂ ಕೂಡ ಬೇರೆ ಥರ ಡಿಸೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಆವಾಗ 10 ರುಪೀಸ್ ಏನೋ ಇತ್ತು ಒಂದಕ್ಕೆ. ಬಟ್ ಈ ಸಾರಿ 20 ರುಪೀಸ್ ಇದೆ. ನೋಡಿ 4 ಅಷ್ಟೇ ತೊಗೊಬಂದೆ. ತುಂಬ ಇದೆ ನಮ್ಮ ಮನೇಲಿ ಅದಕ್ಕೆ. ಬಟ್ ಅದು ಕಲರ್ ಇಷ್ಟ ಆಯಿತು ಅಂತ ಪರ್ಚೇಸ್ ಮಾಡಿದೆ. ಅದು ಬಿಟ್ಟರೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಒಂದು ನಿಮಿಷ, ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ. 99 ರುಪೀಸ್ ಅಷ್ಟೇ ಆಯಿತಾ. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. 99 ರುಪೀಸ್ ಅಷ್ಟೇ. ಇಷ್ಟ ಆಯ್ತಲ್ವ ನಿಮಗೆ? ಕಲರು, ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಕಲರ್ ಒಂದೇ ಇದ್ದಿದ್ದು ಆಯಿತಾ. ಈ ಕಲರ್ನ ಪರ್ಚೇಸ್ ಮಾಡಿದೆ ನಾನು, ಯಾಕೆ ತುಂಬ ಇಷ್ಟ ಆಗಿಬಿಡ್ತು ನನಗೆ. ಬಟ್ ಇದೊಂದು ಆಯಿತಾ. ಮತ್ತು ಒಂದು ನಿಮಿಷ ನೋಡಿ, ಇದು ನೋಡಿ 99 ರುಪೀಸ್ಗೆ ಈ ಪ್ಲೇಟ್ಸು ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಆಯಿತಾ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. 99 ರುಪೀಸ್ ಅಷ್ಟೇ. ವಿಶಾಲ್ ಮಾರ್ಟಲ್ಲಿ ಮಾತ್ರ ಆಫರ್ ಇದೆ. ದಯವಿಟ್ಟು ಎಲ್ಲರೂ ಹೋಗಿ ಪರ್ಚೇಸ್ ಮಾಡಿ. 100 ರುಪೀಸ್, 1 ರೂಪಾಯಿ ಕಮ್ಮಿ 4 ಪ್ಲೇಟ್ನ ನಾವು ಈ ಥರ ಏನಾದರೂ ಸ್ನ್ಯಾಕ್ಸ್ ಹಾಕ್ಕೊಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ಆಯಿತಾ. ಮಕ್ಕಳಿಗೆ ಏನಾದರೂ ಸಂಜೆ ಟೈಮ್ ಬಂದಾಗ ಬಿಸ್ಕೆಟ್ ಎಲ್ಲ ಪರ್ಚೇಸ್ ತಂದಾಗ ಬಿಸ್ಕೆಟ್ನೆಲ್ಲ ಹಾಕಿಡೋದಕ್ಕೆ ಇದು ಚೆನ್ನಾಗಿದೆ. 4 ತುಂಬ ಗಟ್ಟಿ ಇದೆ ಆಯಿತಾ. 4 99 ರುಪೀಸಿಗೆ ಇದೊಂದು ಪರ್ಚೇಸ್ ಮಾಡಿದೆ. ಮತ್ತು ಅದು ಬಿಟ್ಟರೆ ಒಂದು ಪ್ರಾಡಕ್ಟ್ ನನಗೆ ತುಂಬ ಇಷ್ಟ ಆಯಿತು, ತೋರಿಸ್ತೀನಿ ನೋಡಿ. ಇದೆಷ್ಟು ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಅಲ್ಲ? ನೋಡಿ ಇದು 99 ರುಪೀಸ್, ಓನ್ಲಿ 99 ರುಪೀಸ್. ಇದು ವರ್ತ್ ಪ್ರೈಸ್ ಅನಿಸ್ತು. ಇದು ರಿಯಲ್ ಪ್ರೈಸ್ ಬಂದು 149 ಇದೆ. ಬಟ್ ಆಫರ್ ಪ್ರೈಸಲ್ಲಿ 99 ರುಪೀಸ್ಗೆ ಸಿಕ್ತು. 1 ರೂಪಾಯಿ ಕಮ್ಮಿ, 99 ರುಪೀಸ್. ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಡಿಸೈನ್ ಇಷ್ಟ ಆಯಿತು, ಮಸ್ತ್ ಇದೆ ಅಲ್ಲ ಡಿಸೈನು. ನನಗಂತೂ ಸಖತ್ ಇಷ್ಟ ಆಯಿತು. ಅದನ್ನು ಬಿಟ್ಟರೆ ಒಂದು ನಿಮಿಷ ಇನ್ನೊಂದು ತೋರಿಸ್ತೀನಿ ನಿಮಗೆ. ನೋಡಿ ಇದು ಸಮಥಿಂಗ್ ನೀವು ಎಷ್ಟು ಅಂತ ಗೆಸ್ ಮಾಡ್ಬೋದು. ಎಷ್ಟು ಅಂತ ಗೆಸ್ ಮಾಡ್ಬೋದು ಹೇಳಿ. ಇದು ಕಾಸ್ಟ್ಲಿ ಇರುತ್ತೆ. ಇದು ಹೊರಗಡೆ ತುಂಬ ಕಾಸ್ಟ್ಲಿ ಇದೆ. ಬಟ್ ಅದು ವಿಶಾಲ್ ಮಾರ್ಟಲ್ಲಿ ಆಫರ್ ಪ್ರೈಸಲ್ಲಿ ನಮಗೆ ಸಿಕ್ಕಿರೋವಂಥ ಪ್ರಾಡಕ್ಟ್ ಇದು. ಇದು ಹಾಗೆ ಪರ್ಚೇಸ್ ಮಾಡ್ತೀನಿ ಅಂದರೆ 279 ಇದೆ MRP ರೇಟು. ನಮಗೆ ಇವಾಗ ಆಫರ್ ಪ್ರೈಸಲ್ಲಿ 149 ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ವಾ? 149ಗೆ ಆರಾಮಾಗಿ ಕೊಡ್ಬೋದಲ್ವಾ? ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದಾದಮೇಲೆ ನಾನು ಪರ್ಚೇಸ್ ಮಾಡಿ ಬಂದಿದ್ದು, ಒಂದು ನಿಮಿಷ, ಇದು ತುಂಬ ಸಿಂಪಲ್ ಆಗಿದೆ ಆಯಿತಾ. ಏನಾದರೂ ವಡೆ ಮಾಡ್ತೀವಲ್ಲ ನೋಡಿ, ಆಯಿಲಲ್ಲಿ ಕರಿಯೋಂಥ ತಿಂಡಿಗಳಿರುತ್ತಲ್ಲ, ಆ ತಿಂಡಿಗಳನ್ನ ನೋಡಿ ಈ ಥರ ಪ್ರೆಸ್ ಮಾಡಿ ತೆಗಿಬೋದು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಬರೀ 99 ರುಪೀಸ್. ತುಂಬ ಈಸಿ ಅನ್ನಿಸ್ತು ನೋಡಿ. ಈ ಥರ ಏನಾದರೂ ವಡೆ ಎಲ್ಲ ಎಣ್ಣೆ ಇದು ಮಾಡ್ಕೊಂಡಿರ್ತೀರಲ್ವ, ಉದ್ದಿನ ವಡೆ ಎಲ್ಲ ಎಣ್ಣೆಲಿ ಕರಿತಾ ಇರಬೇಕಾದ್ರೆ ಅದನ್ನು ನಾವು ಈ ರೀತಿ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿದಾಗ ಆಯಿಲೆಲ್ಲ ಕೆಳಗಡೆ ಬೀಳುತ್ತೆ. ಚೆನ್ನಾಗಿದೆ ಅನಿಸ್ತು. ಏನು ಒಂಥರ ಹೊಸ ಥರ ಅನಿಸ್ತು. ಸೊ ಚೆನ್ನಾಗಿದೆ, ತಗೊಂಡೆ. ಇದನ್ನು ಪರ್ಚೇಸ್ ಮಾಡಿದೆ. ಅದಾದಮೇಲೆ ನೋಡಿ, ಇದು ಟಪ್ಪರ್ವೇರ್ ಅಂತ ಏನೂ ಗೊತ್ತಿಲ್ಲ ನನಗೆ. 5 ಸ್ಟಾರ್ ಕ್ವಾಲಿಟಿ ಅಂತ ಇದೆ. ಒಂದು ಆಯಿಲ್ ಡಿಸ್ಪೆನ್ಸರ್ನ ಕೂಡ ಪರ್ಚೇಸ್ ಮಾಡಿದೆ. ಚೆನ್ನಾಗಿತ್ತು ಕ್ವಾಲಿಟಿ. ಬರೀ ಎಷ್ಟಿದೆ ರೇಟು? ಬರೀ 70 ರುಪೀಸ್ಗೆ ನನಗಿದು ಸಿಕ್ತು ಆಯಿತಾ. ಬರೀ 70 ರುಪೀಸ್ಗೆ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಹಾಗೆ ಇನ್ನೊಂದು ಪ್ರಾಡಕ್ಟ್ ಏನು ಗೊತ್ತಾ, ಅಲ್ಲಿ ನಾನು ಕೆಲವೊಂದಿಷ್ಟನ್ನ ನಿಮ್ಮ ಹತ್ರ ಇಲ್ಲಿ ಶೇರ್ ಮಾಡಿಲ್ಲ. ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಈ ಸ್ಲಿಪ್ಪರ್ ನನಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಅನ್ನಿಸ್ತು. ಇದನ್ನು ಕೂಡ ಅಲ್ಲೇ ಪರ್ಚೇಸ್ ಮಾಡಿದೆ.
ಹಾಗೆ ಇಷ್ಟು ಸ್ಲಿಪ್ಪರ್ ಕೂಡ ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಸ್ಲಿಪ್ಪರ್ ಆಗಲಿ ಪ್ರತಿಯೊಂದು ಕೂಡ ಅಲ್ಲಿ ಎಕ್ಸ್ಪೆನ್ಸಿವ್ ಆಗಿ ತುಂಬಾ ಚೆನ್ನಾಗಿ ಅನ್ನಿಸ್ತು. ಆದಷ್ಟು ಆಷಾಢ ಟೈಮಲ್ಲಿ ಆಫರ್ ಇರೋ ಟೈಮಲ್ಲೇ ಹೋಗಿ ನಮ್ಮ ಹಾಸನದವ್ರು ಯಾರು ಇದ್ದರೆ ವಿಶಾಲ್ ಮಾರ್ಟಲ್ಲಿ ಹೋಗಿ ಪರ್ಚೇಸ್ ಮಾಡಿ. ಹಾಗೆ ನಿಮ್ಮ ಸ್ಟೋರ್ಗಳಲ್ಲಿ ಯಾರ್ಯಾರು ವೀಡಿಯೋನ ನೋಡಿದ್ದೀರಾ ಅವರು ನಿಮ್ಮ ವಿಸಿಟ್ ಅಂದರೆ ನ್ಯೂ ಇಯರ್ ಇರೋ ಅಂತ ವಿಶಾಲ್ ಮೆಗಾ ಮಾರ್ಟಲ್ಲಿ ಹೋಗಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಾನು ಹೇಳೋದೇನೆಂದರೆ ಕಿಚನ್ ಐಟಮ್ಸ್ ಮಾತ್ರ ತುಂಬಾ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ. ದಯವಿಟ್ಟು ಯಾರೆಲ್ಲ ಇನ್ನು ವಿಶಾಲ್ ಮಾರ್ಟ್ಗೆ ಹೋಗಿಲ್ಲ, ಆಫರ್ನ ನೋಡಿಲ್ಲ, ಪರ್ಚೇಸ್ ಮಾಡಿಲ್ಲ, ಅವರು ದಯವಿಟ್ಟು ಹೋಗಿ ಪರ್ಚೇಸ್ ಮಾಡ್ಬೋದು. ಬಟ್ಟೆಗಳು ಅಷ್ಟು ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಅನ್ನಿಸ್ಲಿಲ್ಲ, ಯಾಕೆಂದರೆ ಅದು ಅಷ್ಟೊಂದು ವರ್ತ್ ಅನ್ನಿಸ್ಲಿಲ್ಲ. ಬಟ್ ಮಕ್ಕಳಿಗೆ ವರ್ತಿದೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ, ಬಟ್ ದೊಡ್ಡವ್ರಿಗೆ ಅಷ್ಟು ವರ್ತಿದೆ ಅಂತ ನಂಗೆ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಆದಷ್ಟು ಕಿಚನ್ ಪ್ರಾಡಕ್ಟ್ಸ್ನೇ ಕೂಡ ಪರ್ಚೇಸ್ ಮಾಡಿದೆ. ನನಗೆ ಇಷ್ಟ ಆಗಿತ್ತು ಸ್ಲಿಪ್ಪರ್ ಮಾತ್ರ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಯಾವಾಗಲೂ ಹೀಲ್ಡೆ ಹಾಕೋದ್ರಿಂದ ನನಗೆ ಹೀಲ್ಡ್ ಸ್ಲಿಪ್ಪರ್ ತುಂಬಾ ಇಷ್ಟ ಆಯಿತು. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಿದ್ದೀನಿ. ಬಾಯ್ ಎಲ್ರಿಗೂ.